ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದಂಥ ನೋಟಿಫಿಕೇಷನ್ ಆಲ್ರೆಡಿ ಆಗ್ತಾಯಿದೆ ನೋಡಿ. 8ನೇ ತಾರೀಕಿಂದ ಏನಪ್ಪ ಅಂತಂದರೆ ಅದೊಂದು ಅರ್ಜಿಯನ್ನು ಹಾಕಲು ಪ್ರಾರಂಭ ಆಗ್ತದೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಯಾರು PC PSI ಎಕ್ಸಾಮ್ಗೆ ಪರೀಕ್ಷೆ ನಡೆಸಿ ಓದ್ತಿದ್ರೆ ಅಂಥ ಒಂದು ವ್ಯಕ್ತಿಗಳೇನಪ್ಪ ಅಂತಂದರೆ ಈ ವಿಡಿಯೋನ ಒಂದು ಕೊನೆಯವರೆಗೂ ನೋಡಿರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ KEಯ ಒಂದು ಮಾದರಿಯಲ್ಲಿ ಕೇಳಿರುವಂಥ ಪ್ರಮುಖ GK ಪ್ರಶ್ನೆಗಳಾಗಿರ್ತವೆ. ಇದರಲ್ಲಿ FDA SDA PDO KS ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಒಂದು ಬಂದಿರುವಂಥ ಪ್ರಮುಖ 20 ಒಂದು GKಗೆ ಸಂಬಂಧಿಸಿದಂಥ ಪ್ರಶ್ನೆ ಇರ್ತವೆ ನೋಡಿರಿ. ಕೊನೆಯವರೆಗೂ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ KE ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಕೇಳುತ್ತಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು. ಬನ್ನಿ ಹಾಗಾದರೆ ಒಂದು ಮೊದಲನೇ ಪ್ರಶ್ನೆ ಬಂದಿದೆ ನೋಡಿ. ಕರ್ನಾಟಕದ ಇತಿಹಾಸದ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಕರ್ನಾಟಕದ ಒಂದು ಇತಿಹಾಸದ ಬಗ್ಗೆ ಕೊಟ್ಟಿದ್ದಾರೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವಂಥ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದಂಥ ರಾಜ್ಯವಂಶ ಯಾವುದಂತ ಕೇಳಿದ್ದಾರೆ ಇಲ್ಲಿ. ಬಾದಾಮಿಯ ಗುಹಾಂತರ ದೇವಾಲಯವನ್ನು ನಿರ್ಮಿಸಿದಂಥ ರಾಜ್ಯವಂಶ ಯಾವುದು? ಇದು ನೋಡ್ರಿ, ಮುಂದೆ ಬರುವಂಥ ಪೊಲೀಸ್ ಪರೀಕ್ಷೆಯಲ್ಲಿ ಈ ಒಂದು ಮನೆತನದ ಬಗ್ಗೆ ಕೇಳ್ಬೋದು ಪ್ರಶ್ನೆ. ಬಾದಾಮಿಯ ಗುಹಾಂತರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ರಾಜ್ಯವಂಶ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ, ಬಾದಾಮಿಯ ಚಾಲುಕ್ಯರು. ಆಪ್ಷನ್ ಸಿ, ಬಾದಾಮಿಯ ಚಾಲುಕ್ಯರು ಸರಿಯಾದ ಉತ್ತರ ಇದೆ ನೋಡ್ರಿ. 6ನೇ ಒಂದು ಶತಮಾನದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಬಾದಾಮಿಯ ಚಾಲುಕ್ಯರು ಮರಳುಗಲ್ಲಿನಲ್ಲಿ ಬೆಟ್ಟಗಳನ್ನು ಕೊರೆದು ಈ ಒಂದು ಅದ್ಭುತ ಒಂದು ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಇವರು. ಅಂದರೆ ಮಂಗಾಳೇಶನ ಒಂದು ಕಾಲದಲ್ಲಿ ಒಂದು ಬಾದಾಮಿ ಚಾಲುಕ್ಯ ಒಂದು ಮಂಗಾಳೇಶನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಮರಳುಗಲ್ಲಿನಲ್ಲಿ ಬೆಟ್ಟಗಳನ್ನು ಕೊರೆದು ಈ ಒಂದು ಗುಹಾಂತರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲಿ ಹಿಂದೂ ಮತ್ತು ಜೈನ ದೇವಾಲಯಗಳು ಕಂಡು ಬರ್ತವೆ ನೋಡ್ರಿ. ಹಿಂದೂ ಮತ್ತು ಜೈನ ದೇವಾಲಯಗಳು ಏನಪ್ಪ ಅಂತಂದರೆ ಕಂಡು ಬರ್ತವೆ ಗುಹೆಗಳು. ನೆಕ್ಸ್ಟ್, ಭಾರತದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವಂಥ ಭಾರತೀಯ ಚುನಾವಣಾ ಆಯೋಗದ ರಚನೆಗೆ ಸಂಬಂಧಿಸಿದಂಥ ಸಂವಿಧಾನದ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ಗೆ ಸಂಬಂಧಿಸಿದಂಥ ಸಂವಿಧಾನದ ವಿಧಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ 324ನೇ ವಿಧಿ. ಆಪ್ಷನ್ಸ್ ಸಿ ನೋಡಿ, 324ನೇ ವಿಧಿ ಏನಪ್ಪ ಅಂತಂದರೆ ಎಲೆಕ್ಷನ್ ಕಮಿಷನ್ಗೆ ರಚನೆ ಬಗ್ಗೆ ಸಂಬಂಧಿಸಿದಂಥ ವಿಧಿಯಾಗಿದೆ ನೋಡಿ. ಇದು ಸಂವಿಧಾನದ ಒಂದು 15ನೇ ಭಾಗದಲ್ಲಿ ಕಂಡು ಬರ್ತದೆ. ಚುನಾವಣಾ ಆಯೋಗ ಏನಪ್ಪ ಅಂತಂದರೆ ಈ ಒಂದು 15ನೇ ಭಾಗದಲ್ಲಿ ಚುನಾವಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನೋಡ್ರಿ. 324ನೇ ವಿಧಿ ಏನಪ್ಪ ಅಂತಂದರೆ ಚುನಾವಣಾ ಆಯೋಗದ ರಚನೆ ಬಗ್ಗೆ ಮತ್ತು ಅದರ ಅಧಿಕಾರ ಕಾರ್ಯಗಳ ಬಗ್ಗೆ ತಿಳಿಸ್ತದೆ. ಇದನ್ನು 1950 ಜನವರಿ 25ರಂದು ಈ ಒಂದು ಆಯೋಗವನ್ನು ಸ್ಥಾಪನೆ ಮಾಡಲಾಗ್ತದೆ ನೋಡ್ರಿ. 1950 ಜನವರಿ 25ರಂದು ಈ ಒಂದು ಆಯೋಗವನ್ನು ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನವನ್ನು ಜನವರಿ 25ರಂದು ಆಚರಣೆ ಮಾಡಲಾಗುತ್ತದೆ. ಜನವರಿ 25ರಂದು ಏನು ಮಾಡ್ತಾರೆ, ಪ್ರತಿ ವರ್ಷ ರಾಷ್ಟ್ರೀಯ ಚುನಾವಣೆ ಅಂದರೆ ಮತದಾರ ದಿನವನ್ನು ಆಚರಣೆ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದ ಕಾರಣದಿಂದ. ನೆಕ್ಸ್ಟ್, ಪರಿಸರ ಭೂಗೋಳಶಾಸ್ತ್ರ ಬಗ್ಗೆ ಕೇಳ್ಯಾರ ಇಲ್ಲಿ ಪ್ರಶ್ನೆ. ವನ್ಯಜೀವಿಗಳ ಸಂರಕ್ಷಣೆಗಾಗಿ 1936ರಲ್ಲಿ ಸ್ಥಾಪಿಸಲಾದ ಭಾರತದ ಮೊಟ್ಟಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೊಟ್ಟಿದ್ದಾರೆ. ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ನೋಡ್ರಿ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಏನಪ್ಪ ಅಂತಂದರೆ ಭಾರತದ ಮೊಟ್ಟಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಈ ಒಂದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದೇನಪ್ಪ ಅಂತಂದರೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇದು ಸ್ಥಾಪನೆ ಆದಾಗ ಇದನ್ನು ಐಲಿ ನ್ಯಾಷನಲ್ ಪಾರ್ಕ್ ಎಂದು ಕರಿತಿರ್ತಾರೆ. ಇದರ ಒಂದು ಮೊದಲ ಹೆಸರು ಏನಪ್ಪ ಅಂತಂದರೆ ಐಲಿ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದ ಒಂದು ಮೊದಲ ಹೆಸರು ಏನಪ್ಪ ಅಂತಂದರೆ ಐಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾರೆ ನೋಡ್ರಿ. ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರ್ತದೆ. ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್, ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಕೊಟ್ಟಿದ್ದಾರೆ. ಹೈಯೆಸ್ಟ್ ಫಾರೆಸ್ಟ್ ಕವರ್ ಆಗಿರುವಂಥ ಒಂದು ಜಿಲ್ಲೆ ಯಾವುದು? 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಜಿಲ್ಲೆ ಯಾವುದು? ಅತಿ ಹೆಚ್ಚು ಕಡಿಮೆ ಅರಣ್ಯ ಹೊಂದಿರುವಂಥ ಜಿಲ್ಲೆ ಯಾವುದು? ಈ ರೀತಿಯಾದಂಥ ಪ್ರಶ್ನೆ ಬರುವಂಥ ಸಂಭವನೀಯತೆ ಇರ್ತದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಉತ್ತರ ಕನ್ನಡ ನೋಡಿರಿ. ಉತ್ತರ ಕನ್ನಡ ಏನಪ್ಪ ಅಂತಂದರೆ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಒಂದು ಕರ್ನಾಟಕದ ಜಿಲ್ಲೆ ಆಗಿದೆ. ಕಡಿಮೆ ಒಂದು ಅರಣ್ಯ ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ಬಿಜಾಪುರ.
ಬಿಜಾಪುರ ಏನಪ್ಪ ಅಂತಂದರೆ ಅಥವಾ ವಿಜಯಪುರ ಅಂತ ಕೂಡ ಕರಿತಾರೆ ನೋಡ್ರಿ. ಅದು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದಂಥ ಒಂದು ಜಿಲ್ಲೆಯಾಗಿದೆ. ಓಕೆ, ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಕರ್ನಾಟಕದ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂಥ ಅರಣ್ಯ ವಿಸ್ತೀರ್ಣ ಹೊಂದಿರುವಂಥ ಜಿಲ್ಲೆ ಯಾವುದಂದರೆ ಅದು ಉತ್ತರ ಕನ್ನಡ ಆಗಿದೆ. ಕಡಿಮೆ ಅರಣ್ಯ ಹೊಂದಿರುವಂಥ ಜಿಲ್ಲೆ ವಿಜಯಪುರ ಆಗಿದೆ ನೋಡ್ರಿ. ನೆಕ್ಸ್ಟ್, ಪರ್ಯಾಯ ಇಂಧನವಾಗಿ ಬಳಸಲಾಗುವಂಥ ಜೈವಿಕ ಅನಿಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವಂಥ ಪ್ರಮುಖ ಅನಿಲ ಯಾವುದು? ಗೋಬರ್ ಗ್ಯಾಸ್ನಲ್ಲಿ ಬಳಕೆ ಮಾಡ್ತಾರೆ ಇದನ್ನು. ಅದರಲ್ಲಿ ಅತಿ ಹೆಚ್ಚು ಕಂಡುಬರುವಂಥ ಒಂದು ಗ್ಯಾಸ್ ಯಾವುದಂತ ಕೊಟ್ಟರೆ ಇದನ್ನೇನು ಮಾಡೋದಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಗೊತ್ತಿರುವಂಥನೇ ಒಂದು ಪ್ರಶ್ನೆ ಏನು ನೋಡಿರಿ, ನೀವು ಕಮೆಂಟ್ ಮೂಲಕ ಇದರ ಒಂದು ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಆಧುನಿಕ ಇತಿಹಾಸದ ಬಗ್ಗೆ ಕೊಟ್ಟರೆ. ಇತಿಹಾಸದಲ್ಲಿ ಆಧುನಿಕ ಇತಿಹಾಸ 1873ರಲ್ಲಿ ಮಹಾರಾಷ್ಟ್ರದಲ್ಲಿ ಶೋಷಿತ ವರ್ಗಗಳ ಉದ್ಧಾರಕ್ಕಾಗಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರಂತ ಕೊಟ್ಟಿದ್ದಾರೆ. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರು? ಯಾವಾಗ ಅಂದರೆ 1873ರಲ್ಲಿ ಈ ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ, 1873ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ನೋಡಿ, ಜ್ಯೋತಿರಾವ್ ಫುಲೆ. ಜ್ಯೋತಿಬಾ ಫುಲೆ ಅಂತ ಇವ್ರಿಗೆ ಕರಿತಾರೆ. ಜ್ಯೋತಿರಾವ್ ಫುಲೆ ಅವರಿಗೆ ಇವ್ರ ಹೆಂಡತಿ ಆಗಿರ್ತಾರೆ ನೋಡ್ರಿ, ಜ್ಯೋತಿರಾವ್ ಫುಲೆ ಅಂತ ಇವರಿಗೆ ಕರಿತಾರೆ ನೋಡ್ರಿ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಏನಪ್ಪ ಅಂತಂದರೆ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಲು ಮತ್ತು ಕೆಳವರ್ಗದವರಿಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಪುಣೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇವರು. ಯಾವಾಗಪ್ಪ ಅಂತಂದರೆ 1873ರಲ್ಲಿ. ಇವರ ಒಂದು ಪ್ರಸಿದ್ಧ ಒಂದು ಕೃತಿ ಯಾವುದಪ್ಪ ಅಂತಂದರೆ ಅದು ಗುಲಾಮಗಿರಿ ಕೃತಿಯನ್ನು ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಜ್ಯೋತಿರಾವ್ ಫುಲೆ ಅವರಾಗಿದ್ದರು ನೋಡ್ರಿ. ಗುಲಾಮಗಿರಿ ಕೃತಿ ಬರೀತಾರೆ ಇವರು. ನೆಕ್ಸ್ಟ್, ಗಾಯವಾದಾಗ ರಕ್ತವು ಹೆಪ್ಪುಗಟ್ಟುತ್ತದೆ, ಆದರೆ ನಮ್ಮ ರಕ್ತನಾಳಗಳ ಒಳಗೆ ರಕ್ತವು ಹೆಪ್ಪುಗಟ್ಟದಂತೆ ತಡೆಯುವಂಥ ಮಾನವನ ದೇಹದ ನೈಸರ್ಗಿಕ ಅಂಶ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಮಾನವನ ದೇಹದಲ್ಲಿ ಗಾಯ ಆದ ತಕ್ಷಣ ಏನಪ್ಪ ಅಂತಂದರೆ ರಕ್ತ ಹೊರಬರ್ತದೆ. ಅದನ್ನು ತಡೆಯುವಂಥ ದೇಹದ ನೈಸರ್ಗಿಕ ಅಂಶ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಹೆಪಾರಿನ್ ನೋಡಿ. ಹೆಪಾರಿನ್ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಹೆಪಾರಿನ್. ಹೆಪಾರಿನ್ ಏನಪ್ಪ ಅಂತಂದರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂಥ ಒಂದು ಅಂಶ ಆಗಿದೆ ಹೆಪಾರಿನ್. ಹೆಪಾರಿನ್ ಎಂಬುದೇನಪ್ಪ ಅಂತಂದರೆ ಯಕೃತ್ ಮತ್ತು ರಕ್ತದ ಒಂದು ಬಿಳಿ ಕಣಗಳಿಂದ ಉತ್ಪತ್ತಿಯಾಗುವಂಥ ನೈಸರ್ಗಿಕ ರಾಸಾಯನಿಕ ಆಗಿದೆ ಇದು. ಅಂದರೆ ಬಿಳಿ ರಕ್ತ ಕಣಗಳಿಂದ ಮತ್ತು ಯಕೃತ್ನಿಂದ ಇದು ಒಂದು ಉತ್ಪಾದನೆ ಆಗುತ್ತದೆ ಹೆಪಾರಿನ್. ಇದು ದೇಹದೊಳಗೆ ಏನು ಮಾಡುತ್ತಪ್ಪ ಅಂತಂದರೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ತಡೆಯುತ್ತದೆ. ಓಕೆ, ಹೆಪ್ಪುಗಟ್ಟದಂತೆ ಅಂದರೆ ಹೆಪ್ಪುಗಟ್ಟಲಾರ್ದಂಗೆ ಮಾಡ್ತದೆ. ಓಕೆ, ಕ್ಲಾಟ್ ಆಗದಂತೆ ತಡೆಯುತ್ತದೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಡೆಯೋದು ಯಾವುದಪ್ಪ ಅಂತಂದರೆ ಹೆಪಾರಿನ್ ಆಗಿದೆ ನೋಡಿ. ನೆಕ್ಸ್ಟ್, ಕರ್ನಾಟಕದ ಸಾಹಿತ್ಯ ಬಗ್ಗೆ ಪ್ರಶ್ನೆ ಇದೆ ಇಲ್ಲಿ. ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗನ ಒಂದು ಆಸ್ಥಾನದಲ್ಲಿದ್ದ ಶ್ರೀ ವಿಜಯನು ರಚಿಸಿದಂಥ ಲಭ್ಯವಿರುವಂಥ ಕನ್ನಡದ ಮೊಟ್ಟಮೊದಲ ಲಕ್ಷಣ ಗ್ರಂಥ ಯಾವುದು? ಈ ರೀತಿಯಾಗಿ ಕೂಡ ಪ್ರಶ್ನೆ ಕೇಳ್ತಾರೆ. ಕನ್ನಡದ ಮೊಟ್ಟಮೊದಲ ಲಕ್ಷಣ ಗ್ರಂಥ ಯಾವುದಂತಲೂ ಕೂಡ ಕೇಳ್ಬೋದು. ಅಥವಾ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿರುವಂಥ ಒಂದು ಕವಿ ಯಾರಂತ ಕೂಡ ಕೇಳ್ಬೋದು. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ನೋಡೋದಾದರೆ ಕವಿರಾಜ ಮಾರ್ಗ ನೋಡಿರಿ. ಕವಿರಾಜ ಮಾರ್ಗವನ್ನು ಯಾರು ರಚನೆ ಮಾಡ್ತಾರಪ್ಪ ಅಂತಂದರೆ ಅಮೋಘವರ್ಷನ ಆಸ್ಥಾನದಲ್ಲಿರುವಂಥ ಶ್ರೀ ವಿಜಯ ಏನಪ್ಪ ಅಂತಂದರೆ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಓಕೆ, ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿರ್ತಾನೆ ನೋಡ್ರಿ. 9ನೇ ಶತಮಾನದಲ್ಲಿ ರಚಿಸಲಾದಂಥ ಕವಿರಾಜ ಮಾರ್ಗ ಏನಪ್ಪ ಅಂತಂದರೆ ಅಲಂಕಾರಕ ಮತ್ತು ಛಂದಸ್ಸಿನ ಬಗ್ಗೆ ತಿಳಿಸುವಂಥ ಕಾವ್ಯ ಮೀಮಾಂಸೆ ಕೃತಿಯಾಗಿದೆ ಇದೊಂದು. ಇದರಲ್ಲಿ ಕಾವೇರಿಯಿಂದ ಗೋದಾವರಿಗೆ ಏನಪ್ಪ ಅಂತಂದರೆ ಕನ್ನಡ ನಾಡಿನ ಬಗ್ಗೆ ಉಲ್ಲೇಖ ಇದೆ ಅಂತಲೇ ಹೇಳ್ಬೋದು. ಅಂದರೆ ಕರ್ನಾಟಕದ ಒಂದು ಎಷ್ಟಂದರೆ ಕಾವೇರಿ ನದಿಯಿಂದ ಗೋದಾವರಿವರೆಗೆ ಏನಪ್ಪ ಅಂತಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಏನಪ್ಪ ಅಂತಂದರೆ ಕರ್ನಾಟಕದ ಒಂದು ಇದೇ ಒಂದು ಗಡಿ ಇದೆ ಅಂತ ಹೇಳಿದಂಥ ಒಂದು ಕೃತಿಯಾಗಿದೆ ನೋಡಿ ಈ ಒಂದು ಕವಿರಾಜ ಮಾರ್ಗ. ನೆಕ್ಸ್ಟ್, ಇತ್ತೀಚೆಗೆ ಅಂದರೆ 2024ರಲ್ಲಿ ನದಿಯ ಅಡಿಯಲ್ಲಿ ಸಂಚರಿಸುವ ಭಾರತದ ಮೊಟ್ಟಮೊದಲ ಅಂಡರ್ ವಾಟರ್ ಮೆಟ್ರೋ ರೈಲ್ವೆ ಒಂದು ಸೇವೆಯನ್ನು ಯಾವ ನಗರದಲ್ಲಿ ಪ್ರಾರಂಭ ಮಾಡಲಾಗಿದೆ? ಅಂಡರ್ ವಾಟರ್ ಮೆಟ್ರೋವನ್ನು ಪ್ರಾರಂಭ ಮಾಡಿದಂಥ ನಗರ ಯಾವುದಂತ ಕೊಟ್ಟರು.
ಇದಕ್ಕೆ ಪ್ರಶ್ನೆ ಕಮೆಂಟ್ ಮೂಲಕ ಉತ್ತರಿಸಿ ಹೇಳಿ. ಕ್ವಶನ್ ನಂಬರ್ 2 ಅಂತ ಹಾಕಿ ಉತ್ತರ ಹೇಳಿ. ನೆಕ್ಸ್ಟ್ ಪ್ರಶ್ನೆ ಸಂವಿಧಾನದಾಗಿದೆ ನೋಡಿ. ಭಾರತ ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಮೂಲಭೂತ ಹಕ್ಕುಗಳನ್ನು ಯಾವ ಒಂದು ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಅಮೇರಿಕ ನೋಡಿ. USA ದೇಶದಿಂದ ಈ ಒಂದು ಮೂಲಭೂತ ಹಕ್ಕುಗಳನ್ನು ಪಡೆಯಲಾಗಿದೆ. ಓಕೆ, ಸಂವಿಧಾನದ 3ನೇ ಭಾಗದಲ್ಲಿರುವಂಥ ಮೂಲಭೂತ ಹಕ್ಕುಗಳನ್ನು ಅಮೆರಿಕದ ಒಂದು ಬಿಲ್ ಆಫ್ ರೈಟ್ಸ್ ನಿಂದ ಪ್ರಭಾವ ತಗೊಂಡು ಸೇರಿಸಲಾಗಿದೆ ನೋಡಿ. ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ರಷ್ಯಾ ದೇಶದಿಂದ ಏನು ಪಡೆಯಲಾಗಿದೆ? ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಪಡೆಯಲಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಇತರ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರುವಂಥ ಏಕೈಕ ರಾಜ್ಯ ಯಾವುದಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಪ್ರಮುಖ ಇದೆ ನೋಡಿ. ಯಾಕಪ್ಪ ಅಂತಂದರೆ ಗಡಿ ರಾಜ್ಯವನ್ನು ಅತಿ ಹೆಚ್ಚು ಹಂಚಿಕೊಂಡಿರುವಂಥ ರಾಜ್ಯ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಅತಿ ಹೆಚ್ಚು ಗಡಿ ರಾಜ್ಯಗಳನ್ನು ಹಂಚಿಕೊಂಡಿರುವಂಥ ರಾಜ್ಯ ಯಾವುದು? ಅದರಲ್ಲಿ 8 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳು. ಟೋಟಲಾಗಿ 9 ರಾಜ್ಯಗಳನ್ನು ಹಂಚಿಕೊಂಡಿರುವಂಥ ರಾಜ್ಯ ಯಾವುದಂತ ಪ್ರಶ್ನೆ ಆಗಿದೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ನೋಡಿರಿ. ಈ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಆಗಿದೆ ನೋಡ್ರಿ ಇದು. ಓಕೆ, ಯಾಕಪ್ಪ ಅಂತಂದರೆ ಈ ಪ್ರಶ್ನೆ ಆಗಿದೆ ನೋಡಿ. ಅತಿ ಹೆಚ್ಚು ಗಡಿ ರಾಜ್ಯಗಳನ್ನು ಹಂಚಿಕೊಂಡಿರುವಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಉತ್ತರ ಪ್ರದೇಶ ಆಗಿದೆ. ಉತ್ತರ ಪ್ರದೇಶ ಏನಪ್ಪ ಅಂತಂದರೆ ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಮತ್ತು ದೆಹಲಿ ಇವು ಏನಪ್ಪ ಅಂತಂದರೆ ಈ ಒಂದು ರಾಜ್ಯಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯಾಗಿ ನೇಪಾಳದೊಂದಿಗೆ ಕೂಡ ಗಡಿಯನ್ನು ಹಂಚಿಕೊಂಡಿರುವಂಥ ಪ್ರಮುಖ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಉತ್ತರ ಪ್ರದೇಶ ಆಗಿದೆ. ಓಕೆ, ಟೋಟಲಾಗಿ 8 ರಾಜ್ಯಗಳು 1 ಕೇಂದ್ರಾಡಳಿತ ಪ್ರದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿರೋ ರಾಜ್ಯ ಯಾವುದಂದರೆ ಅದು ಉತ್ತರ ಪ್ರದೇಶ. ನೆಕ್ಸ್ಟ್, ಮೈಸೂರು ರಾಜ್ಯದ ನೀರಾವರಿ, ಬ್ಯಾಂಕಿಂಗ್ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ನೀಡಿದಂಥ ಅಪಾರ ಕೊಡುಗೆಗಾಗಿ ಆಧುನಿಕ ಮೈಸೂರು ನಿರ್ಮಾತೃ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಎಷ್ಟು ಓದೋದಕ್ಕಿಂತ ಆಧುನಿಕ ಮೈಸೂರು ನಿರ್ಮಾತೃ ಯಾರಂತ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ನೋಡಿಕೊಂಡಾಗ ಉತ್ತರ ಹೇಳಲು ಸಹಕಾರಿಯಾಗ್ತದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇವ್ರು ಏನಪ್ಪ ಅಂತಂದರೆ ಮೈಸೂರು ಒಂದು ನಗರದ ಆಧುನಿಕ ನಿರ್ಮಾತೃ ಅಂತ ಹೇಳ್ತಾರೆ. ಆಧುನಿಕ ಮೈಸೂರು ನಿರ್ಮಾತೃ ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಇವರು 1912ರಿಂದ 18ರವರೆಗೆ ಇವರ ಒಂದು ಅಧಿಕಾರಾವಧಿ ಇರುತ್ತೆ ನೋಡ್ರಿ. ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ ಇವರು. ಮೈಸೂರಿನ ದೇವರಾಗಿ ಸೇವೆ ಸಲ್ಲಿಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನಪ್ಪ ಅಂತಂದರೆ KRS ಅಣೆಕಟ್ಟು ಆಗಿರ್ಬೋದು, ಮೈಸೂರು ಬ್ಯಾಂಕ್ ಆಗಿರ್ಬೋದು, ಮೈಸೂರು ವಿಶ್ವವಿದ್ಯಾಲಯ ಮುಂತಾದ ಯೋಜನೆಗಳಿಗೆ ಇವರು ಏನು ಮಾಡ್ತಾರಪ್ಪ ಅಂತಂದರೆ ಅಭಿವೃದ್ಧಿ ಪಥದಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯ ಅವರು 1912ರಿಂದ 1918ರವರೆಗೂ ಇವರ ಒಂದು ಅಧಿಕಾರಾವಧಿ ಇರ್ತದೆ ನೋಡಿ. KRS ಅಣೆಕಟ್ಟನ್ನು ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ನೆಕ್ಸ್ಟ್, ವಿದ್ಯುತ್ ಮಂಡಲದ ವಿದ್ಯುತ್ ರೋಧವನ್ನು ಅಳೆಯುವ ಬಳಸುವಂಥ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಎಲೆಕ್ಟ್ರಾನಿಕ್ ರೆಸಿಸ್ಟೆನ್ಸ್ ಅದರ SI ಯೂನಿಟ್ ಯಾವುದಂತ ಕೊಟ್ರಿ ಇಲ್ಲಿ. ವಿದ್ಯುತ್ ರೋಧದ SI ಯೂನಿಟ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಆಪ್ಷನ್ಸ್ ಡಿ ನೋಡಿ, ಓಮ್. ವಿದ್ಯುತ್ ರೋಧದ ಏನಪ್ಪ ಅಂತಂದರೆ ಓಮ್ ಆಗಿದೆ. ವಿದ್ಯುತ್ ಹರಿಯುವಿಕೆಗೆ ವಸ್ತುಗಳ ಒಡ್ಡುವ ತಡೆ ಏನಪ್ಪ ಅಂತಂದ್ರೆ ಅಡ್ಡಿ ಅಥವಾ ರೋಧ ಅಂತ ಕರೀತಾರೆ. ಇದನ್ನು ಓಮ್ ಎಂಬ ಏಕಮಾನದಿಂದ ಅಳತೆ ಮಾಡಲಾಗುತ್ತೆ ನೋಡ್ರಿ. ಜಾರ್ಜ್ ಸೈಮನ್ ಓಮ್ ಅವರು ಏನಪ್ಪ ಅಂತಂದರೆ ಗೌರವಾರ್ಥವಾಗಿ ಈ ಒಂದು ಹೆಸರನ್ನು ಇಡಲಾಗಿದೆ. ಜಾರ್ಜ್ ಸೈಮನ್ ಓಮ್ ಅವರ ಒಂದು ಗೌರವಾರ್ಥವಾಗಿ ಈ ಒಂದು ಓಮ್ ಎಂಬ ಒಂದು ಹೆಸರು ಇಡಲಾಗಿದೆ ನೋಡ್ರಿ. ಓಕೆ, ಇದಕ್ಕೆ ಓಮ್ಗೆ ಎಲೆಕ್ಟ್ರಿಕ್ ರೆಜಿಸ್ಟ್ರೇಷನ್ನ ಒಂದು SI ಯೂನಿಟ್ ಯಾವುದಂದರೆ ಓಮ್ ಆಗಿದೆ. ನೆಕ್ಸ್ಟ್, ಮಹಾರಾಷ್ಟ್ರದ ಎಲ್ಲೋರದಲ್ಲಿರುವಂಥ ಬೃಹತ್ ಬಂಡೆಯನ್ನು ಕೊರೆದು ನಿರ್ಮಿಸುವಂಥ ಪ್ರಸಿದ್ಧ ಕೈಲಾಸ ದೇವಾಲಯವನ್ನು ನಿರ್ಮಿಸಿದಂಥ ರಾಷ್ಟ್ರಕೂಟರ ದೊರೆ ಯಾರು? ರಾಷ್ಟ್ರಕೂಟರ ಬಗ್ಗೆ ಕೂಡ ಗೊತ್ತಿರಬೇಕಾದ ಇಲ್ಲಿ ಒಂದು ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದಂಥ ರಾಷ್ಟ್ರಕೂಟರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 1ನೇ ಕೃಷ್ಣ. 1ನೇ ಕೃಷ್ಣ ಏನು ಮಾಡ್ತಾನಪ್ಪ ಅಂತಂದರೆ ಈ ಒಂದು ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲರದ ಒಂದು 16ನೇ ಒಂದು ಗೋಯಲ್ದಲ್ಲಿರುವಂಥ ಕೈಲಾಸನಾಥ ದೇವಾಲಯ ಏನಪ್ಪ ಅಂತಂದರೆ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ರಚನೆ ಆಗಿದೆ ನೋಡಿ.
ಅತಿ ದೊಡ್ಡ ಏಕಶಿಲಾ ರಚನೆ ಅಂದರೆ ಒಂದೇ ಕಲ್ಲಿನಿಂದ ಕೆತ್ತಿದಂಥ ಒಂದು ರಚನೆ. 8ನೇ ಶತಮಾನದಲ್ಲಿ 1ನೇ ಕೃಷ್ಣ ಏನು ಮಾಡ್ತಾನಪ್ಪ ಅಂತಂದರೆ ಇದನ್ನು ನಿರ್ಮಾಣ ಮಾಡ್ತಾನೆ. 8ನೇ ಶತಮಾನದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅದು 1ನೇ ಕೃಷ್ಣ. ಆತ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾಗಿರ್ತಾನೆ. ನೆಕ್ಸ್ಟ್, ಜಾಗತಿಕ ತಾಪಮಾನವನ್ನು ನಿಯಂತ್ರಿಸುವ ಉದ್ದೇಶದಿಂದ ಹಸಿರು ಮನೆ ಅನಿಲಗಳನ್ನು ಹೊರಸೂಸುವಿಕೆಯನ್ನು ಒಂದು ಕಡಿತಗೊಳಿಸಲು ಜಾರಿಗೆ ತಂದ ಅಂತಾರಾಷ್ಟ್ರೀಯ ಒಪ್ಪಂದ ಯಾವುದಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 3 ಇದಾಗಿದೆ ನೋಡಿ. ಓಕೆ, ಟೋಟಲಾಗಿ ಕ್ವಶನ್ 4 ಕ್ವಶನ್ ಇರ್ತವೆ, ಅದರಲ್ಲಿ ಇದು 3ನೇ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಓದ್ತೀನಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ವಲಸೆ ಹಕ್ಕಿಗಳಿಗೆ ಹೆಸರುವಾಸಿಯಾದಂಥ ಪ್ರಸಿದ್ಧ ಗುಡವಿ ಪಕ್ಷಿಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಗುಡವಿ ಪಕ್ಷಿಧಾಮ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಈ ಪ್ರಶ್ನೆ ಕೂಡ ಆಗಿದೆ ನೋಡಿ. ಎಲ್ಲ ರಿಪೀಟೆಡ್ ಪ್ರಶ್ನೆಗಳೇ. ನಾವೊಂದು ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋದಲ್ಲಿ ಬರೀ ಆಗಿರುವಂಥ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳೇ ಇರ್ತವೆ ನೋಡ್ರಿ. ಓಲ್ಡ್ ಕ್ವಶನ್, ಯಾವುದೋ ಹೊಸದಲ್ಲ. ಓಕೆ, ಗುಡವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಂತ ಒಂದು ಹಳೆಯ ಓಲ್ಡ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಶಿವಮೊಗ್ಗದಲ್ಲಿ ಕಂಡು ಬರ್ತದೆ ನೋಡಿರಿ. ಶಿವಮೊಗ್ಗದಲ್ಲಿ ಈ ಒಂದು ಗುಡವಿ ಪಕ್ಷಿಧಾಮ ಕಂಡು ಬರ್ತದೆ. ಓಕೆ, ಶಿವಮೊಗ್ಗದಲ್ಲಿ ಈ ಒಂದು ಗುಡವಿ ಪಕ್ಷಿಧಾಮ ಕಂಡು ಬರ್ತದೆ ನೋಡ್ರಿ. ಓಕೆ, ಗುಡವಿ ಪಕ್ಷಿಧಾಮ ಏನಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಮಂಡ್ಯದಲ್ಲಿ ಏನಪ್ಪ ಅಂತಂದರೆ ರಂಗನತಿಟ್ಟು ಒಂದು ಪಕ್ಷಿಧಾಮ ಕಂಡು ಬರ್ತದೆ. ಇದು ರಣಹದ್ದುಗಳಿಗೆ ಹೆಸರುವಾಸಿಯಾಗಿದೆ ನೋಡಿ, ರಂಗನತಿಟ್ಟು ಪಕ್ಷಿಧಾಮ. ಉತ್ತರ ಕನ್ನಡದಲ್ಲಿ ಏನಪ್ಪ ಅಂತಂದರೆ ಅತ್ತಿವೇರಿ ಪಕ್ಷಿಧಾಮ ಕಂಡು ಬರ್ತದೆ. ಬೋನಾಳ ಕೆರೆ ಪಕ್ಷಿಧಾಮ ಏನಪ್ಪ ಅಂತಂದರೆ ಯಾದಗಿರಿಯಲ್ಲಿ ಕಂಡು ಬರ್ತದೆ ನೋಡಿರಿ. ಯಾದಗಿರಿಯಲ್ಲಿ ಬೋನಾಳ ಕೆರೆ ಪಕ್ಷಿಧಾಮ ಕಂಡು ಬರ್ತದೆ. ನೆಕ್ಸ್ಟ್, ಭಾರತ ಸಂವಿಧಾನ ಬಗ್ಗೆ ಇದೆ. ಭಾರತೀಯ ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಇರಬಹುದಾದಂಥ ಗರಿಷ್ಠ ಅಂತರ ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಮ್ಯಾಕ್ಸಿಮಮ್ ಗ್ಯಾಪ್ ಎಷ್ಟು ಇರಬೇಕು ಈ ಒಂದು ಪಾರ್ಲಿಮೆಂಟ್ನ ಒಂದು 2 ಅಧಿವೇಶನಗಳ ಒಂದು ಮ್ಯಾಕ್ಸಿಮಮ್ ಗ್ಯಾಪ್ ಎಷ್ಟು ಇರ್ಬೇಕಂತ ಕೊಟ್ಟರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 6 ತಿಂಗಳು ನೋಡ್ರಿ. 6 ತಿಂಗಳು ಅವಧಿ ಏನಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ಗ್ಯಾಪ್ ಆಗಿರ್ಬೇಕು. 6 ತಿಂಗಳ ನಂತರ ಅಧಿವೇಶನ ಕಡ್ಡಾಯವಾಗಿ ನಡೆಸಬೇಕಾಗ್ತದೆ ನೋಡ್ರಿ. ಸಂವಿಧಾನದ 85ನೇ ವಿಧಿಯ ಪ್ರಕಾರ ಏನಪ್ಪ ಅಂತಂದರೆ ಸಂಸತ್ತಿನ ಹಿಂದಿನ ಅಧಿವೇಶನದ ಕೊನೆಯ ದಿನ ಮತ್ತು ಮುಂದಿನ ಅಧಿವೇಶನದ ಮೊದಲ ದಿನದ ನಡುವಿನ ಅಂತರ ಏನಪ್ಪ ಅಂತಂದರೆ 6 ತಿಂಗಳನ್ನು ಮೀರುವಂತಿಲ್ಲ ಅಂತ ಹೇಳ್ತದೆ. 6 ತಿಂಗಳು ಮೀರುವಂತಿಲ್ಲ ಅಂತ ಯಾವ್ದು ಹೇಳ್ತಪ್ಪ ಅಂತಂದರೆ 85ನೇ ವಿಧಿ. 85ನೇ ವಿಧಿ ಹೇಳುತ್ತೆ ನೋಡಿರಿ. 85ನೇ ವಿಧಿ. ಓಕೆ, ನೆಕ್ಸ್ಟ್, ಕೃಷಿ ಕ್ಷೇತ್ರದಲ್ಲಿ ಆಮದು ಅವಲಂಬನೆಯನ್ನು ತಗ್ಗಿಸಲು ಜಾರಿ ತರಲಾದಂಥ ಹಳದಿ ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಎಣ್ಣೆ ಕಾಳುಗಳು ನೋಡಿ, ಆಯಿಲ್ ಸೀಡ್ಸ್. ಓಕೆ, ಹಳದಿ ಕಂಡಿಟ್ಟುಗಳು ಈ ಒಂದು ಎಣ್ಣೆ ಕಾಳುಗಳ ಬಗ್ಗೆ ಸಂಬಂಧಿಸಿದೆ. ಇದರಲ್ಲಿ ಸಾಸಿವೆ, ಸೂರ್ಯಕಾಂತಿ, ಸೋಯಾಬೀನ್ ಅಂತ ಖಾದ್ಯ ತೈಲ ಬೀಜಗಳನ್ನು ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಉದ್ದೇಶದಿಂದ ಹಳದಿ ಕ್ರಾಂತಿಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅದು ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿದೆ. ಹಳದಿ ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕೂಡ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಯಾರಪ್ಪ ಅಂತಂದರೆ ಶ್ಯಾಮ್ ಪ್ರಿತೋಡೆ. ಶ್ಯಾಮ್ ಪ್ರಿತೋಡೆ ಅವರು ಏನಪ್ಪ ಅಂತಂದರೆ ಹಳದಿ ಕ್ರಾಂತಿಯ ಪಿತಾಮಹ ಆಗಿದ್ದಾರೆ. ನೆಕ್ಸ್ಟ್, ಭಾರತದ ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡವರು ಯಾರಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ 51ನೇ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ, ಸಂಜೀವ್ ಖನ್ನಾ. ನವೆಂಬರ್ 2024ರಲ್ಲಿ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಏನಪ್ಪ ಅಂತಂದರೆ 50ನೇ ಒಂದು ಮುಖ್ಯ ನ್ಯಾಯಮೂರ್ತಿ ಆಗಿರುವಂಥ DY ಚಂದ್ರಚೂಡ್ ಅವರ ನಿವೃತ್ತಿಯ ನಂತರ ಭಾರತದ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸಂಜೀವ್ ಖನ್ನಾ ಅವರು ಏನಪ್ಪ ಅಂತಂದರೆ ಭಾರತದ 51ನೇ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಕರ್ನಾಟಕ ಕಲೆ ಮತ್ತು ಬಗ್ಗೆ ಕೇಳಿದೆ ನೋಡಿ. ಕರ್ನಾಟಕದ ಅತಿ ಜನಪ್ರಿಯ ಮತ್ತು ಶಕ್ತಿಶಾಲಿ ಜಾನಪದ ಕಲೆ ಆದಂಥ ಡೊಳ್ಳು ಕುಣಿತವು ಮುಖ್ಯವಾಗಿ ಯಾವ ದೇವರ ಆರಾಧನೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಯಾವ ದೇವರ ಒಂದು ಆರಾಧನೆಗೆ ಈ ಒಂದು ಡೊಳ್ಳು ಕುಣಿತ ಅಂತ ಸಂಬಂಧಿಸಿದೆ ಅಂತ ಕೊಟ್ಟರೆ ಇದನ್ನು ಏನಪ್ಪ ಅಂತಂದರೆ ಕ್ವಶನ್ ನಂಬರ್ 4 ಏನು ಅಂತ ಹಾಕಿ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಸ್ನೇಹಿತರೆ ನೋಡಿರಿ, ಇವು ಮುಂದೆ ಬರುವಂಥ PC ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಭಾಳ ಸಹಕಾರಿಯಾಗಿರುತ್ತೆ.
ಅದಕ್ಕಾಗಿ ಪ್ರತಿದಿನ ಏನಪ್ಪ ಅಂತಂದರೆ ಇಂಥ ವೀಡಿಯೋಗಳು ಬರ್ತಿರ್ತವೆ, ನೋಡಿಕೊಳ್ಳಿ. ಯಾಕಂದರೆ ಪರೀಕ್ಷೆಯಲ್ಲಿ ಏನಾದರೂ ರಿಪೀಟೆಡ್ ಆದರೆ ನಿಮಗೆ ಕೂಡ ಸಹಕಾರಿ ಆಗ್ತದೆ. ಓಕೆ, ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ನಿಮ್ಮ ಒಂದು ಅಧ್ಯಯನವನ್ನು ನಿರಂತರವಾಗಿರಲಿ. ಸ್ಟಡಿಯನ್ನು ಸ್ವಲ್ಪ ಜಾಸ್ತಿ ಮಾಡಿರಿ, ನೋಟಿಫಿಕೇಷನ್ ಆಗಿದೆ ಅದಕ್ಕೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.